ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದವನ್ನು ವಿಭಾಗ ಮಾಡಿದ್ದು ವ್ಯಾಸರು, ಹಾಗೆ ಮಹಾಭಾರತವನ್ನು ಬರೆದಿದ್ದು ಸಮೇತ ವ್ಯಾಸರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ವ್ಯಾಸರ ಬಗ್ಗೆ ಇಂದು ನಾವೆಲ್ಲರೂ ಒಂದು ಪುಟ್ಟ ಕಥೆಯನ್ನು ಕೇಳೋಣ. ಒಮ್ಮೆ ವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ಧ್ಯಾನ ಮಾಡ್ತಾ ಕುಳಿತಿರ್ತಾರೆ. ಆಗ ಅವರಿಗೆ ಏನೋ ಒಂದು ರೀತಿಯ ಅಸಮಾಧಾನ ಕಾಡೋಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ನಾರದರು ಬರ್ತಾರೆ. ನಾರದರಿಗೆ ನಮಸ್ಕಾರಾದಿಗಳನ್ನು ಮಾಡಿ ವ್ಯಾಸರು ಈ ಅಸಮಾಧಾನಕ್ಕೆ ಕಾರಣ ಏನು ಎಂಬುದಾಗಿ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಅಪ್ಪ ವ್ಯಾಸ, ನೀನು ವೇದವನ್ನು ವಿಭಾಗಗಳನ್ನಾಗಿ ಮಾಡಿದಿ, ಮಹಾಭಾರತ ಇತ್ಯಾದಿಗಳನ್ನು ಸಹ ರಚನೆ ಮಾಡಿದಿ. ಆದರೆ ನೀನು ಅಲ್ಲೆಲ್ಲೂ ಕೇವಲ ಭಗವಂತನ ಲೀಲೆಗಳನ್ನು, ಭಗವಂತನ ನಾಮ ಸಂಕೀರ್ತನೆಯನ್ನು ಹೆಚ್ಚಾಗಿ ಮಾಡಲಿಲ್ಲ. ಹಾಗಾಗಿ ಸಾಮಾನ್ಯರಿಗೂ ಭಗವಂತನ ಎಲ್ಲ ರೀತಿಯ ಭಕ್ತರಿಗೂ ಅನುಕೂಲವಾಗುವಂತೆ, ಸಂತೋಷವಾಗುವಂತೆ ಭಗವಂತನ ನಾಮ ಸಂಕೀರ್ತನೆ ಲೀಲೆಗಳನ್ನೇ ಒಳಗೊಂಡಂಥ ಒಂದು ಮಹಾಗ್ರಂಥವನ್ನು ರಚಿಸು ಎಂಬ ಉಪಾಯವನ್ನು ನೀಡಿ ಅಲ್ಲಿಂದ ನಾರದರು ತೆರಳುತ್ತಾರೆ. ಹೀಗೆ ರಚನೆಯಾದದ್ದು ಶ್ರೀಮದ್ ಭಾಗವತ. 18 ಪುರಾಣಗಳನ್ನು ಹಾಗೆ ವ್ಯಾಸರು ಬರೆದರು. ಅದರಲ್ಲಿ ಅತ್ಯುತ್ತಮವಾಗಿ ಶ್ರೇಷ್ಠವಾಗಿ ಪ್ರಸಿದ್ಧವಾಗಿರೋದು ಶ್ರೀಮದ್ ಭಾಗವತ. ಹಾಗೆ ಉದ್ಧವನಿಗೆ ಸಾಕ್ಷಾತ್ ಭಗವಂತನೇ ಹೇಳಿದ್ದ, ನಾನೇ ಈ ಶ್ರೀಮದ್ ಭಾಗವತವು ಅಂತ.